ನೀವೇನಾ ಮದುವೆ ಗಂಡು ಹೆಣ್ಣು? ಹೌದು ಸರ್. ಹೌದು ಸರ್. ರಚನಾ ಅಂದ್ರೆ ನೀವೇನಾ? ಹೌದು. ನೀನೇನಾ ಶಂಭು? ಹೌದು ಸರ್. ಇವ್ರು ಯಾರು? ಇವರು ಸಾಕ್ಷಿ ಸರ್. ಇಷ್ಟೊಂದು ಜನ ಇದ್ರು ಸಾಕ್ಷಿಗೆ ಇವ್ರ ಹತ್ರನೇ ಸಹಿ ಹಾಕ್ಸಿ. ನನ್ನ ಕಣ್ಣಿಟ್ಬಿಟ್ಟು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳು, ಆಮೇಲೆ ಸೈನ್ ಹಾಕು. ಈಗಷ್ಟೇ ಆಡಿದ ಮಾತನ್ನ ಸುಳ್ಳು ಮಾಡಿದ್ರಲ್ರಿ, ಅನ್ಯಾಯವಾಗಿ ಹೊಗಳ್ಬಿಟ್ರಲ್ರಿ ನಿಮ್ಮನ್ನ. ನೋಡಿ, ಅವರು ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ, ನೀವು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ, ನಮ್ಗೆ ಟೈಮ್ ಇಲ್ಲ. ಏನ್ ಸರ್ ನೀವು? ಸರ್, ನನ್ನ ಹೆಂಡತಿ ಸರ್, ನನ್ನ ಜೀವನದ ಪ್ರಶ್ನೆ ಸರ್ ಇದು. ನನ್ನ ಪ್ರೀತಿಗೆ ಟೈಮ್ ಇಲ್ವಾ ಸರ್? ಸರ್, ನೀವ್ ಹೇಳ್ದಾಗ ಯಾವ ಗಂಡ ಬಂದು ಸಾಕ್ಷಿ ಸೈನ್ ಹಾಕ್ಬಿಟ್ಟು ಹೆಂಡತಿನ ಬೇರೆ ಜೊತೆ ಮದುವೆ ಮಾಡ್ಕೊಡ್ತಾನೆ ಸರ್? ನಾನಂತೂ ಅಷ್ಟು ಒಳ್ಳೆಯವನಲ್ಲ ಸರ್. ನನಗೆ ನನ್ನ ಹೆಂಡತಿ ಬೇಕು ಸರ್. ನಾನು ಅವಳ ಜೊತೆ ಬದುಕಬೇಕು. ಈ ಮದುವೆ ನನಗೆ ಸುತಾರಾಮ್ ಇಷ್ಟ ಇಲ್ಲ ಸರ್. ಏನೋ ಒಂಚೂರು ಚಿಕ್ಕ ಮನಸ್ತಾಪ ಬಂತು, ಅದಕ್ಕೆ ಕೋಪ ಮಾಡಿಕೊಂಡು ಈ ಡಿಸಿಷನ್ ತಗೊಂಡಿದ್ದಾಳೆ. ಸರ್, ಯಾರು ನನ್ನ ಮಾತು ಕೇಳ್ತಾರೆ, ನೀವಾದ್ರೂ ನನಗೆ ಸಹಾಯ ಮಾಡಿ. ಸರ್, ನಾನು ಇಷ್ಟಪಟ್ಟೆ ಈ ಮದುವೆ ಆಗ್ತಿರೋದು. ಹಾಗೆ ಇವನ್ ಜೊತೆ ಆಗಿದ್ ಮದ್ವೆನೇ ಅಲ್ಲ. ಅದು ರಿಜಿಸ್ಟರ್ ಕೂಡ ಆಗಿಲ್ಲ. ನನ್ಗೆ ಆ ಮದ್ವೆನೂ ಇಷ್ಟನೂ ಇಲ್ಲ ಸರ್. ನಾನು ಡಾಕ್ಯುಮೆಂಟ್ಸ್ ಪ್ರೂಫ್ ಎಲ್ಲ ಕೊಟ್ಟಿದ್ದೀನಲ್ವಾ, ನಾನು ಸೈನ್ ಮಾಡ್ಬೋದಲ್ವಾ ಈಗ? ಮಾಡಮ್ಮ. ಪ್ಲೀಸ್. ನಾನಾ? ಸಾಕ್ಷಿ ಸೈನ್ ಬೇಕಲ್ಲ, ನೀನೇ ಮಾಡು. ಲೇಟ್ ಆಗ್ತಿದೆ, ಬೇಗ ಮಾಡು. ಅಮರ್, ಬೇಗ ಸೈನ್ ಮಾಡು. ಸಾಕ್ಷಿ ಸೈನ್ ನಿಂದೆ ಆದ್ರೆ ನನಗೂ ಒಂದು ಸಮಾಧಾನ ಇರುತ್ತೆ. ನಾನು ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ ಅಮರ್?
ಚಿನ್ನ ಒಂದೇ ಒಂದು ಚಾನ್ಸ್ ಕೊಡು ಚಿನ್ನ, ಪ್ಲೀಸ್. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಚಿನ್ನ. ನಿನ್ನನ್ನು ಯಾವುದೇ ಕಾರಣಕ್ಕೂ ನನಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನು ಸೈನ್ ಹಾಕಲ್ಲ. ಮದ್ವೆಗಂಡು ನೀನೇ ಅಲ್ವಾ, ನೀನೇ ಸೈನ್ ಮಾಡಬೇಕು. ಮದ್ವೆ ಹುಡುಗಿ ಆದ್ಮೇಲೆ ಸೈನ್ ಹಾಕೋದು ಸಾಕ್ಷಿ ಅಲ್ಲ ಕಣೋ, ಮದ್ವೆ ಗಂಡೇನೆ. ನೀನೆ. ನೀನ್ ನಂಗೆ ಎಷ್ಟು ಆಟ ಆಡಿಸ್ದೆ, ಆ ನೋವು ನಿಂಗೂ ಅರ್ಥ ಆಗೋದು ಬೇಡ್ವಾ? ಅದಕ್ಕೆ ಎಲ್ರೂ ಸೇರಿ ಈ ನಾಟಕ ಆಡಿದ್ವಿ. ಏನಿದು ಟ್ವಿಸ್ಟು? ಏನಮ್ಮ ಇದೆಲ್ಲ? ಸರ್, ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಆಗಿದ್ವಿ, ಆದರೆ ನಮ್ಮಿಬ್ರು ಮದುವೆ ರಿಜಿಸ್ಟರ್ ಆಗಿರಲಿಲ್ಲ. ಆದರೂ ಈ ರೇಂಜಿಗೆ ನಂಬಿಸ್ಬಿಟ್ಟಲ್ಲಮ್ಮ. ಒಳ್ಳೆ ಮೂವಿ ರೇಂಜ್ಗೆ ಬಿಲ್ಡಪ್ ಕೊಟ್ಟು ಭಲೆ ಸೂಪರ್ ಅಮ್ಮ, ಸೂಪರ್. ಏನ್ ಚಿನ್ನ ನೀನು ನನ್ನ ಜೀವನನೇ ಹೋಗೋಂತ ಶಾಕ್ ಕೊಟ್ಟಿದ್ದಲ್ಲ. ಯಾವತ್ತು ನಿನ್ ಬಿಟ್ಟು ಹೋಗೋದಿಲ್ಲ, ನಿನ್ ಬಿಟ್ಟಿರಕ್ಕಾಗೋದಿಲ್ಲ ಚಿನ್ನ. ಹಾರ ಬದಲಾಯಿಸ್ಕೊಳ್ಳಿ. ಹಲೋ, ಇಬ್ಬರು ಒಬ್ರನ್ನೊಬ್ರು ನೋಡ್ಕೊಂಡು ನಿಂತ್ಕೊಂಡ್ರೆ ಹಾಗೆ ಅವ್ರಿಗೆ ಲೇಟ್ ಆಗುತ್ತೆ. ಸೈನ್ ಮಾಡಿ. ಸಾಕ್ಷಿ ಸೈ ಮಾಡೋದು ಕರೀರಿ. ಚಿಕ್ಕಮ್ಮ, ಅನಿಕಾ, ಬನ್ನಿ ಸೈನ್ ಹಾಕಿ. ನಾವಾ? ಹ್ಞೂ, ನೀವೇ. ಅಮರಣ್ಣ ಮತ್ತೆ ರಚನಾ ದೂರ ಆದ್ರು ಅಂತ ನೀವ್ ಏಟೊಂದು ನೊಂದ್ಕೊಂಡಿದ್ರಿ. ಇಷ್ಟೆಲ್ಲ ನಡೆದಿದ್ದು ನಿಮ್ಮಿಬ್ರಿಗೆ ಇಷ್ಟನೇ ಆಗಿರ್ಲಿಲ್ಲ. ಅದಕ್ಕೆ ನಿಮ್ ಕಣ್ಮುಂದೆನೆ ಅವರಿಬ್ರು ಒಂದಾಗ್ತವ್ರೆ. ನೀವೇ ಬಂದು ಸೈನ್ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡಿ. ಅವರು 100 ಕಾಲ ಚೆಂದಾಗಿರ್ತಾರೆ. ಅಯ್ಯೋ, ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ಅಮರ್,
ಆಗಿದ್ದಾಗೋಯ್ತು. ಇನ್ಮೇಲೆ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕ್ಸ್ಬೇಡಪ್ಪ. ನನಗೆ ಗೊತ್ತು ನೀನು ಬೇಕು ಅಂತ ಹೀಗೆ ಮಾಡಿಲ್ಲ. ಇನ್ಮೇಲೆ ನಿನಗೆ ಏನೇ ಕಷ್ಟ ಬಂದರೂ ನಮ್ಮ ಹತ್ರ ಹೇಳ್ಕೊ. ನಾವೆಲ್ಲ ಒಂದೇ ಫ್ಯಾಮಿಲಿಯವರು, ಒಟ್ಟಾಗಿ ಫೇಸ್ ಮಾಡೋಣ. ಒಟ್ಟಿನಲ್ಲಿ ಎಲ್ಲ ಸರಿ ಹೋಯ್ತಲ್ಲ. ಕಮ್ಲಿ ಅವ್ರು ಮಾಡಿದ ಪ್ಲ್ಯಾನು ಸಾಕಾದಾಗ ಸಕ್ಸಸ್ ಆಯ್ತು. ಎನಿವೇ ಸ್ವೀಟ್ ತಿನ್ನೋಣ. ಖಂಡಿತ. ಶಂಭು, ಏನಾಯ್ತಲ್ಲ? ಯಾಕೆ ಸ್ವೀಟ್ ತಕೊಳ್ದೆ ಹಂಗೆ ಬಂದ್ಬಿಟ್ಟೆ? ತಗೋ. ಬೇಡ ಕಮ್ಲಿ. ಯಾಕೆ ಶಂಭು? ನನಗೆ ಇವತ್ತು ಆಗ್ತಿರೋ ಖುಷಿಗೆ ಈ ಸ್ವೀಟ್ ಎಲ್ಲ ಬೇಡ ಕಮ್ಲಿ. ನನ್ನ ಜೀವನದಲ್ಲಿ ಇದೊಂದಿನ ಸಾಕು ಕಮ್ಲಿ. ನೀ ನನ್ನ ಫ್ರೆಂಡ್ ಅಲ್ವಾ, ನಿಂತಾವ್ ಹೇಳ್ಕೊತೀನಿ. ಪ್ರೀತಿಸೋರ್ನ ಮದುವೆ ಆಗ್ಬೇಕು ಅಂತ ಸ್ಯಾನೆ ಆಸೆ ಪಟ್ಟಿದ್ದೆ. ಆದ್ರೆ ನಾನು ಪ್ರೀತಿಸಿದವಳನ್ನ ಮದುವೆ ಆಗೋ ಅದೃಷ್ಟ ನನಗಿಲ್ಲ. ಅದನ್ನೇ ನೆನೆಸ್ಕೊಂಡು ಜೀವನ ಕಳೆದ್ಬಿಡ್ತೀನಿ. ನನಗಿಷ್ಟೇ ಕಮ್ಲಿ ಬೇಕಾಗಿರೋದು. ಅವಳು ನನಗೆ ಸಿಗ್ಲಿಲ್ಲ ಅಂತ ನನಗೆ ನೋವಿಲ್ಲ ಕಮ್ಲಿ. ಅವಳ ಜೀವನನ ಸರಿ ಮಾಡ್ಕೊಳ್ಳೋದಕ್ಕೆ ಚಿಕ್ಕ ಸಹಾಯ ಮಾಡಿದೆ. ನನಗಟ್ಟೆ ಸಾಕು. ಅವಳು ಅವಳ ಗಂಡನ ಜೊತೆ ಚೆಂದಾಗಿರ್ತಾಳೆ. ನಾನು ಅದನ್ನೇ ನೋಡ್ಕೊಂಡು ಅದಕ್ಕೆ ಬಿಡ್ತೀನಿ ಕಮ್ಲಿ. ಥ್ಯಾಂಕ್ ಯು ಶಂಭು. ನೀವೇನು ಸರ್ ಒಳ್ಳೆ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು. ರಚನಾ ನಮ್ಮ ಹುಡುಗಿ ಸರ್, ನನ್ನ ಫ್ರೆಂಡ್ ಅವಳು ಚೆನ್ನಾಗಿದ್ರೆ ಅಟ್ಟೆ ಸಾಕು ನನಗೆ. ಶಂಭು, ನಿಂಗೆ ಸ್ಯಾನೆ ದೊಡ್ಡ ಮನ್ಸು. ನಿನ್ನ ನಮ್ಮ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಯ್ತೈತೆ. ಎಲ್ಲ ಹಾಳಾಗೋಯ್ತು ಬೇಬಿ. ಆ ರಚನಾ ಜೀವನ ಹಾಳು ಮಾಡಿದ್ರೆ ಕಮಲಿ ರಿಷಿ ನೆಮ್ಮದಿನ ಹಾಳು ಮಾಡ್ದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆಗಿದ್ದೆ ಬೇರೆ. ಎಸ್ ಮಾಮ್, ಇಂಥ ಟ್ವಿಸ್ಟ್ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲ ಕಮಲಿದೆ ಪ್ಲಾನ್. ನಾವೇನೇ ಪ್ಲಾನ್ ಮಾಡಿದ್ರು ಆ ಮನೆಯವ್ರಿಗೆ ಒಳ್ಳೇದಾಗ್ತಿದೆ ಬೇಬಿ. ಆ ಕಮಲಿ ಇದ್ದಾಳಲ್ಲ, ಅವಳು ತುಂಬಾ ಚಾಲಾಕಿ. ಈಗ ನೋಡು, ಅವಳು ಹೀರೋಯಿನ್ ಆಗ್ಬಿಟ್ಟು ಇನ್ನು ಎಲ್ಲರೂ ಸೇರಿ ಅವಳನ್ನ ಹೊಗಳಿ ಅಟ್ಟಕ್ಕೇರಿಸ್ಬಿಡ್ತಾರೆ. ನೋ ಮಾಮ್, ಆ ಸೀನ್ ನಾನ್ ನೋಡಲ್ಲ. ಆ ಕಮಲಿನ ಬೇರೆ ಯಾರಾದ್ರೂ ಪ್ರೇಸ್ ಮಾಡಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ ಮಾಮ್. ಬೇಬಿ, ಇನ್ನು ನೀನು ಆ ಮನೇಲಿ ಇರಬೇಕಾ? ಆ ಮನೇಲಿ ನೀನು ಕೆಲಸದವ್ರ ಥರ ಇರೋದು ಬೇಡ. ನಮ್ಮ ಮನೆಗೆ ಹೋಗೋಣ. ಆ್ಯಂಡ್ ನೀನು ಇನ್ನೂ ಅಲ್ಲಿದ್ದರೆ ಅವ್ರು ಖುಷಿಯಾಗಿರೋದನ್ನ ನೋಡಿ ನಿಂಗೆ ಇನ್ನೂ ನೋವು ಜಾಸ್ತಿ ಆಗುತ್ತೆ. ಕಮ್ ಲೆಟ್ಸ್ ಗೋ. ನೋ ಮಾಮ್, ನಾನು ಎಲ್ಲೂ ಬರಲ್ಲ. ಅವಳು ನಿಜವಾಗ್ಲೂ ಅಂಬಿನ ಅಥವಾ ಕಮಲಿನ ನನಗೆ ಗೊತ್ತಾಗ್ಬೇಕು. ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪ್ರೂವ್ ಮಾಡೋವರೆಗೂ ನಾನು ಪೀಸ್ಫುಲ್ ಆಗಿ ನಿದ್ದೆ ಮಾಡಕ್ ಆಗಲ್ಲ ಮಾಮ್. ಅಲ್ಲಿವರೆಗೂ ಏನೇ ಆದ್ರೂ, ಎಷ್ಟೇ ಸ್ಟ್ರಗಲ್ಸ್ ಬಂದ್ರು ನಾನು ಋಷಿ ಮನೆಯಲ್ಲೇ ಇರ್ತೀನಿ. ಇದು
ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ಚಿನ್ನ. ಪ್ರಾಮಿಸ್, ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಹಾಕ್ಸಲ್ಲ. ನನ್ನ ಕ್ಷಮಿಸ್ಬಿಡು. ಅಮರ್, ನೀನು ನನಗೆ ಕೊಟ್ಟಿರೋ ನೋವು ಕಡಿಮೆ. ನನಗಿಂತ ಜಾಸ್ತಿ ನಮ್ಮ ಮನೆಯವ್ರಿಗೆ ನೋವು ಕೊಟ್ಟಿದ್ಯಾ ನೀನು. ನೀನು ಸಾರಿ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ. ನೀನು ನನಗಿಂತ ಮುಂಚೆ ಕಮಲಿ ಆ್ಯಂಡ್ ಶಂಭುಗೆ ಸಾರಿ ಕೇಳಬೇಕು. ಅವತ್ತು ಅವ್ನು ನನ್ನ ಜೊತೆ ಬಂದಿದ್ದ ಅಂತ ನೀನು ಶಂಭುಗೆ ಹೊಡೆದಿದ್ದೆ ಅಲ್ವಾ? ನಮ್ಮಿಬ್ರು ಲೈಫ್ ಸರಿ ಹೋಗಬೇಕು, ನಾವಿಬ್ರು ಒಂದಾಗಬೇಕು ಅಂತ ಬಂದು ಅವ್ನು ನಿನ್ನ ಹತ್ರ ಒದೆ ತಿಂದಿದ್ದಾನೆ ಪಾಪ. ಶಂಭು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ ಅಮರ್? ಶಂಭು, ನನ್ನ ಕ್ಷಮಿಸ್ಬಿಡು ಶಂಭು. ಅವತ್ತು ಸಿಟ್ಟಲ್ಲಿ ಪ್ರಾಣಿ ಥರ ನಡ್ಕೊಂಡ್ಬಿಟ್ಟೆ ನಿನ್ನ ಜೊತೆಗೆ. ನಮ್ಮಿಬ್ರು ಜೀವನ ಸರಿ ಹೋಗ್ಬೇಕು ಅಂತ ನೀನು ಮಾಡಿರೋ ಹೆಲ್ಪನ್ನ ನಾನು ಯಾವತ್ತೂ ಮರೆಯಲ್ಲ ಶಂಭು. ಆ ಸಮಯದಲ್ಲಿ ನನ್ನ ತಲೆಗೆ ಇದ್ಯಾವುದೂ ಒಳಿಲಿಲ್ಲ, ಅದಕ್ಕೆ ನಿನ್ನ ಹತ್ರ ಆ ಥರ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು. ಇರ್ಲಿ ಬಿಡು ಅಮರ್, ರಚನನ್ ಜೀವನ ಸರಿ ಹೋಯ್ತದೆ ಅಂದ್ರೆ ನಾನು ಏನ್ ಬೇಕಾರ ಮಾಡ್ತೀನಿ. ನಮ್ಮ ರಚನನ್ ಜೀವನ ಚೆನ್ನಾಗಿದ್ದು ನೀವು ಖುಷಿಯಾಗಿದ್ರೆ ಸಾಕು, ನಂಗೆ ಇನ್ನೇನು ಬೇಡ. ನನ್ನ ಲೈಫಲ್ಲಿ ನನಗೆಲ್ಲ ಸಿಕ್ಕಿದೆ ಶಂಭು, ಆದರೆ ನನ್ನ ಲೈಫಲ್ಲಿ ಪಡ್ಕೊಂಡಿರೋಂಥ ಬೆಸ್ಟ್ ಫ್ರೆಂಡ್ ಅಂದರೆ ನೀನೇನೆ. ಲೈಫ್ ಲಾಂಗ್ ನನ್ನ ಜೊತೆ ಇದೇ ರೀತಿ ಬೆಸ್ಟ್ ಫ್ರೆಂಡ್ ಆಗಿರ್ತೀಯ ಅಲ್ವಾ? ಇರ್ತೀನಿ ರಚನಾ. ಅಂತುವೇ ಈ ಎಲ್ಲ ಸಮಸ್ಯೆನೂ ಇವತ್ತು ಬಗೆಹರಿತು. ನಿಮ್ಮಿಬ್ರು ಈ ದಿನ ದೂರ ನೋಡಿ ನೋಡಿ ನಮಗೂ ಸಾಕಾಗಿತ್ತು. ಅಮರ್, ಇನ್ನೊಂದ್ಸಲಿ ನನ್ನ ತಂಗಿ ಕಣ್ಣಲ್ಲಿ ನೀರು ಬಂತು. ಖಂಡಿತ ಬರಲ್ಲ ಬಾಬಾಜಿ. ಒಂದ್ ವೇಳೆ ಬಂದರೂ ಅದು ಖುಷಿಯಿಂದ ಆಗಿರುತ್ತೆ. ಕಮಲಿ, ನಾನು ನಿಂಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಆ ಋಣನ ತೀರ್ಸಕ್ಕಾಗಲ್ಲ. ನೀನು ನಮ್ಮ ಫ್ಯಾಮಿಲಿಗೆ ಪಟ್ಟಿರೋಂಥ ಕಷ್ಟ ಒಂದಲ್ಲ ಎರಡಲ್ಲ. ನೀನು ನನ್ನ ಅತ್ತಿಗೆ ಆಗಿ ಬಂದಿರೋದು ನನ್ನ ಪುಣ್ಯ. ನೀವಿಬ್ರು ಹಿಂಗೆ 100 ಕಾಲ ಸಂತೋಷವಾಗಿ ಬದುಕಿ, ನಂಗೆ ಅಷ್ಟೇ ಸಾಕು.